23ರ ಚಳಿಗಾಲ ಅಧಿವೇಶನ ಸುಮಾರು 10 ದಿವಸ ಅಧಿವೇಶನ ನಡೆದಿದ್ದು. ಈ 10 ದಿವಸದ ಅಧಿವೇಶನಕ್ಕೆ ಸರ್ಕಾರದ ಖಜಾನೆಯಿಂದ ಬರೋಬ್ಬರಿ 24,89,04,805 ರೂಪಾಯಿ ವೆಚ್ಚವಾಗಿದ್ದು ಮಾಹಿತಿಯಿಂದ ಕಂಡುಬಂದಿದೆ. ಅದರಲ್ಲಿ ಗಣ್ಯಮಾನ್ಯರ ವಸತಿಗಾಗಿ 682 ರೂಪಾಯಿ, ಆ ಗಣ್ಯಮಾನ್ಯರ ಊಟ ಉಪಹಾರಕ್ಕಾಗಿ 235 ಲಕ್ಷ ಅಂದರೆ 2,35,00,000 ರೂಪಾಯಿ. ಇನ್ನು ಪೊಲೀಸ್ ಇಲಾಖೆಗೆ ಟೋಟಲ್ 7,32,00,000 ರೂಪಾಯಿ ಹಣ ವೆಚ್ಚವಾಗಿದೆ. ಪೊಲೀಸ್ ಇಲಾಖೆಗೆ ಲೋಕೋಪಯೋಗಿ ಇಲಾಖೆಗೆ 5,71,00,000 ಹಣ ವೆಚ್ಚವಾಗಿದೆ. ಇದನ್ನೆಲ್ಲ ಲೆಕ್ಕ ಹಾಕಿ ನೋಡಿದಾಗ ಬೆಳಗಾವಿ ಅಧಿವೇಶನ ಹೇಗೆ ಮಾತ್ರ ವಿಧಾನಸಭೆ ಕಾರ್ಯಕಲಾಪಗಳು 66 ಗಂಟೆ 11 ನಿಮಿಷ 10 ನಿಮಿಷದಲ್ಲಿ, ಅದರಂತೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು 57 ಗಂಟೆ 29 ನಿಮಿಷ, ಟೋಟಲ್ ಆಗಿ 124 ಗಂಟೆ ಅಧಿವೇಶನದ ಕಾರ್ಯಕಲಾಪಗಳು ನಡೆದಿವೆ. ಈ 124 ಗಂಟೆಗೆ 24,89,04,805 ರೂಪಾಯಿ ಅಂದ್ರೆ ಅಧಿವೇಶನದ ಪ್ರತಿ ಗಂಟೆಗೆ 20 ಲಕ್ಷ ರೂಪಾಯಿ 8,000 ರೂಪಾಯಿ ಖರ್ಚು ಬರ್ತದೆ. 20 ಲಕ್ಷ 8,000 ರೂಪಾಯಿ ಒಂದು ಗಂಟೆ ಅಧಿವೇಶನ ಖರ್ಚು ಬರ್ತದೆ. ಆದರೆ ನಡೀತಾ ಇದ್ದೇನು ಉತ್ತರ ಕರ್ನಾಟಕದ ಅಭ್ಯರ್ಥಿಗಳಿಗೆ ಆಗಲಿ ಯಾವುದೂ ಚರ್ಚೆ ಇಲ್ಲೇ ಇಲ್ಲ, ಬರೇ ಗಲಾಟೆ ಸದನ ಮುಂದೂಡಿಕೆ. ಅದಕ್ಕೆ ನಮ್ದೇನು ಈ ವಿಧಾನಸಭೆ ಸದಸ್ಯರುಗಳಿಗೆ ಮತ್ತು ವಿಧಾನ ಪರಿಷತ್